ಇನ್ನೂ ಆಗಬೇಕು. ಇಲ್ಲಿ ಒಳಗಡೆ ಯಾರಿಗೋ ಜಿಂದಾಬಾದ್ ಅಂತಾರಲ್ಲಪ್ಪ. ಈಗಿನ ದೇಶ ಮತ್ತು ವ್ಯವಸ್ಥೆಯಲ್ಲಿ ನಡೆಯುವಂಥ ಎಲ್ಲ ವಿಶ್ವ ಬೆಳವಣಿಗೆ ನೋಡಿದ್ರೆ ನಮ್ಗೆ ಯುದ್ಧ ಬೇಕು, ಯುದ್ಧ ಆಗಬೇಕು, ದುಷ್ಟಶಕ್ತಿಗಳನ್ನ ಬುಡ ಸಮೇತ ಕಿತ್ತಾಕಬೇಕು. ಪೇಷನ್ಸ್ ಅನ್ನೋದಕ್ಕೆ ಒಂದು ಇದಿರುತ್ತೆ, ಆಯಿತಾ? ಅದು ಎಲ್ಲದೂ ಆಗಿದೆ, ಎಲ್ಲ ಮುಗಿಸಿ ದೆನ್ ಇದು ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ಈಗ ಇಂಡಿಯಾ ತಗೊತಾ ಇರೋದು ಒಳ್ಳೆ ಅಭಿಪ್ರಾಯಗಳೇ, ಅವರಿಗೆಲ್ಲ ಆಪ್ಷನ್ಸ್ ಕೊಟ್ಟಾಯ್ತು, ಇದಾಯಿತು. ಸೊ ಅವು ಇಂಡಿಯಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಆಗಿರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನಿಸುತ್ತೆ ಪ್ರಿಪ್ರೇಷನ್ನು. ಈಗ ಅವರು ಎಕನಾಮಿಕಲಿ ಅವ್ರನ್ನ ಕಟ್ ಹಾಕ್ತಾ ಇದ್ದಾರೆ. ಸೊ ಮುಂದಿನ ದಿವಸಗಳಲ್ಲಿ ನೀರು ನಿಲ್ಸಾಯಿತು, ಇದಾಯಿತು. ಸೊ ಅವ್ರಿಗೆ ಆಪ್ಷನ್ಸ್ ಕೊಟ್ಟಾಯಿತು, ಅವ್ರು ತಿತ್ಕೊಳ್ಳಿಲ್ಲ ಅಂತ ನನ್ನ ಅಭಿಪ್ರಾಯ. ನಾನು ಒಳ್ಳೇದು ಅದು ದುಷ್ಟರಾದ್ರೆ ಏನು ಇದಾಗಲ್ಲ, ಅದಕ್ಕೆಲ್ಲ ಪ್ರಿಕಾಷನ್ ತೊಗೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅವ್ರ ಥರ ಇವ್ರು ಸುಮ್ಮನೆ ಮಾತಾಡಲ್ಲ, ಮಾಡಿರೋದು ಒಳ್ಳೆ ಬೆಳವಣಿಗೆನೇ. ಯಾಕೆಂದರೆ ಇವತ್ತಲ್ಲ ನಾಳೆ ನಾವು ಮಾಡಲೇಬೇಕು, ಒಂದು ಹೆಜ್ಜೆ ಮುಂದಿಟ್ಟಿರೋದು ನನ್ನ ಅಭಿಪ್ರಾಯ ಒಳ್ಳೆಯದು. ಡೆಫಿನೆಟ್ಲಿ ಸರ್. ಇವಾಗ ನೀವೇ ನೋಡಿ, ಪೇಷನ್ಸ್ ಅನ್ನೋದಕ್ಕೆ ಒಂದು ಇದಿರುತ್ತೆ, ಆಯಿತಾ? ಅದು ಎಲ್ಲದೂ ಆಗಿದೆ, ಎಲ್ಲ ಮುಗಿಸಿ ದೆನ್ ಇದು ಮಾಡಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ, ನಮ್ಮ ಗ್ರೂಪಲ್ಲಿರೋ ಅಭಿಪ್ರಾಯನೂ ನಾವಿದೆ. ಪ್ರತಿ ಉತ್ತರ ಅಂದರೆ ಪಾಕಿಸ್ತಾನ ಯಾವ ರೀತಿ ಮತ್ತೆ ಸರ್ ಉತ್ತರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಆ ಉತ್ತರದಲ್ಲಿ ಅದು ಸಕ್ಸಸ್ ಆಗೋದಂತೂ ನನಗಂತೂ ಡೌಟ್. ನನ್ನ ವೈಯಕ್ತಿಕ ನನ್ನ ಇದರಲ್ಲಿ ಸಕ್ಸಸ್ ಆಗೋದು ಭಾರಿ ಡೌಟು. ಅವ್ರು ಪ್ರತ್ಯುತ್ತರ ಕೊಡ್ತಾರೆ, ಒಂದು ಹೊಡೆದಾಟದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ, ಆದರೆ ಅವ್ರಿಗೆ ಪ್ರತ್ಯುತ್ತರ ಕೊಡೋ ಕೆಪಾಸಿಟಿ ಇದೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಥ್ಯಾಂಕ್ ಯು. ಪ್ರತಿಕಾರ ತೀರಿಸ್ಕೊಂಡಿರೋದ್ರ ಬಗ್ಗೆ ಹೋಗಿರೋ ಮನುಷ್ಯನ ನೀವು ಕರ್ಕೊಂಬರಲ್ಲ. ಈ ದೇಶ ಎಲ್ಲ ನಾವು ಸೇಲ್ ಮಾಡಿದ್ರು, ಹೋಗಿರೋ ಮನುಷ್ಯನ ಕರ್ಕೊಂಬರೋಕ್ಕಾಗಲ್ಲ. ಅವತ್ತು ನಿಮ್ಮ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು, ಅವತ್ತು ಆ ಬಾರ್ಡ್ರಲ್ಲಿ ಸೆಕ್ಯೂರಿಟಿ ಎಲ್ಲೋಗಿತ್ತು, ನೀವು ಯಾವ ಲೋಕದಲ್ಲಿ ಇದ್ರಿ? ಹೋದ್ಮೇಲೆ ಏನೇನೋ ಮಾಡ್ತಾ ಇದ್ದೀರಾ ನಿಮ್ಮ ಗಿಮಿಕ್ಕಿಗೆ, ವ್ಯವಸ್ಥೆಗೆ. ಮನುಷ್ಯನಿಗೆ ಬದುಕಿದ್ದಾಗ ಸೇಫ್ಟಿ ಕೊಡ್ರಿ, ಮನುಷ್ಯ ಬದುಕಿದ್ದಾಗ ಅವ್ನಿಗೆ ಅನುಕೂಲ ವ್ಯವಸ್ಥೆ ಮಾಡಿಕೊಡ್ರಿ. ಮನುಷ್ಯ ಬದುಕಿದ್ದಾಗ ಅನುಕೂಲ ಮಾಡಿಕೊಡಿ, ಸತ್ತ ಮೇಲಲ್ಲ. ಸತ್ತ ಮೇಲೆ ನ್ಯಾಯ ತೋರ್ಪಿಸ್ತೀನಿ. ಏನಿದೆ, FIR ಹಾಕ್ಬಿಟ್ಟು ಅವ್ರನ್ನ ಒಳಗೆ ಕಳಿಸ್ತೀರಾ, ಯಾರೋ ಒಬ್ಬ ಬೇಲ್ ಕೊಡ್ತಾನೆ, ಕೊಡ್ಬರ್ತಾರೆ 3 ತಿಂಗಳೊಳಗೆ. ಇದಲ್ಲ ವ್ಯವಸ್ಥೆ. ಪ್ರತಿಯೊಂದು ಜೀವ ಈ ಮಣ್ಣಲ್ಲಿ ಹುಟ್ಟಿದ ಮೇಲೆ ಅದರದೇ ಆದಂಥ ಕನಸು, ಭವಿಷ್ಯ ಇರುತ್ತೆ. ಪ್ರತಿಯೊಂದು ಜೀವನೂ ಇಲ್ಲಿ 2 ದಿವಸ ಬದುಕಬೇಕು, ಸಂತೋಷ ಪಡಬೇಕು. ನಾವು ಮನುಷ್ಯನ ಶತ್ರುಗಳಾಗಿದ್ದೀವಿ. ದೊಡ್ಡ ಮೀನು ಚಿಕ್ಕ ಮೀನು ಹಿಂಗೆ ಬಡ್ದು ತಿಂತಾ ಇದ್ದೀರಾ. ಇದು ಯಾವ ವ್ಯವಸ್ಥೆ? ಇದು ಯಾವ ದೇಶ? ಇದು ಯಾವ ಸನಾತನ ಧರ್ಮ? ಏನು ಹೇಳಿ? ಒಂದೊಂದು ಧರ್ಮ ಮಾಡ್ಕೊಂಡು ನಿಮ್ಮ ಬಾರ್ಡ್ರಲ್ಲಿ ದೇಶದ ಸಂಪತ್ತೆಲ್ಲ ಬಡ್ದಾಕೊಂಡು ಲೂಟಿ ಮಾಡ್ತಾ ಇದ್ದೀರಪ್ಪ. ಯಾವುದು? ಹೋಗಿರೋರು ಕರ್ಕೊಂಬನ್ನಿ, ಪ್ರಯೋಜನ ಇದೆ ಅಂತ ಹೇಳ್ತೀನಿ. ನೀವು ಅವತ್ತು ಏನು ಮಾಡ್ತಾಯಿದ್ರಿ? ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾಯಿತ್ತು? ನಿಮ್ಮ ಸೆಕ್ಯೂರಿಟಿ ಏನು ಮಾಡ್ತಾಯಿದ್ರಿ? ಅವತ್ತು ಎಲ್ಲಿ ಮನ್ಗಿದ್ರಿ ನೀವೆಲ್ಲ? ಆ ಏರಿಯಾ ಯಾವುದು ಅಂತ ಗೊತ್ತಲ್ವಾ? ಅಲ್ಲಿ ಯಾಕೆ ನಮ್ಮ ಡ್ಯೂಟಿ ಮಾಡಲಿಲ್ಲ? ಅಲ್ಲಿ ಯಾಕೆ ಸೆಕ್ಯೂರಿಟಿ ಆಯೋಜನೆ ಮಾಡಿರಲಿಲ್ಲ? ನಿಮ್ಮ ಇಂಟೆಲಿಜೆನ್ಸ್ ಯಾಕಿರಲಿಲ್ಲ? ನೀವು ಈ ದೇಶದಲ್ಲಿ, ಈ ದೇಶಕ್ಕೆ ಋಣ ತೀರಿಸಬೇಕು ಅಂದರೆ ಮೊದಲು ನಮ್ಮ ದೇಶದಲ್ಲಿ ಮೃಗಗಳಾಗಿರೋವಂಥ ಮನುಷ್ಯ ಧರ್ಮಕ್ಕೆ ತರಬೇಕು. ಜಾತಿ ಸಮಾವೇಶ ಕಿತ್ತಾಕಬೇಕು. ಯಾವನು ಜಾತಿ ಸಮಾವೇಶ ಮಾಡಬಾರ್ದು, ಮನುಷ್ಯ ಧರ್ಮ ಸಮಾವೇಶ ಮಾಡಬೇಕು. ಎಲ್ಲ ಒಟ್ಟಿಗೆ ಬದುಕಬೇಕು. ಈ ಅಜ್ಞಾನದ ವ್ಯವಸ್ಥೆಯಿಂದ ಹೊರಗಡೆ ಯಾರಾದರೂ ತರೋವಂಥ ದೈವ ಈ ಮಣ್ಣಲ್ಲಿ ಹುಟ್ಟಿದ್ರೆ ಅವನ್ನ ನಾವು ಬದುಕಿದ್ದಾಗ ಈ ಮಣ್ಣಲ್ಲಿ ಅಂಥ ಒಬ್ಬ ಶಕ್ತಿ ಹುಟ್ಟಿದ್ನ ಅಂತ ನಾವು ಎದುರು ನೋಡ್ಬೋದು. ಇದೆಲ್ಲವೂ ಅವ್ರವ್ರಿಗೆ ಮಾಡ್ಕೊಳೋಂಥ ಗಿಮಿಕಮ್ಮ. ಇವಾಗ ಅವರು ಇವೆಂಟ್ ತಗೋತಾರೆ ಅಂತ ಈಗೇನು ಭಾರತ ಪಾಕಿಸ್ತಾನ ವಿರುದ್ಧ ಹೋಗಿ ಬ್ರೇಕ್ ಮಾಡಿದ್ದಾರೆ. ಈಗಿನ ದೇಶ ಮತ್ತು ವ್ಯವಸ್ಥೆಯಲ್ಲಿ ನಡೆಯುವಂಥ ಎಲ್ಲ ವಿಶ್ವ ಬೆಳವಣಿಗೆ ನೋಡಿದ್ರೆ ನಮ್ಗೆ ಯುದ್ಧ ಬೇಕು, ಯುದ್ಧ ಆಗಬೇಕು, ದುಷ್ಟಶಕ್ತಿಗಳನ್ನ ಬುಡ ಸಮೇತ ಕಿತ್ತಾಕಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಒಳಗಡೆ ನಡೆಯೋ ಬೆಳವಣಿಗೆ, ವಿಶ್ವದಲ್ಲಿ ನಡೆಯೋ ಬೆಳವಣಿಗೆ ನೋಡಿದಾಗ ಯುದ್ಧ ಮಾಡಲೇಬೇಕು. ಯುದ್ಧ ಮಾಡಲಿಲ್ಲ ಅಂದರೆ ಇವರು ಷಂಡ್ರು. ಇನ್ನೂ ಆಗಬೇಕು. ನಾವು ಇವತ್ತೇ ಹೋದ್ರೂ ಪರವಾಗಿಲ್ಲ, ಈ ದೇಶದಲ್ಲಿ ಯುದ್ಧ ನಡಿಬೇಕು. ಯಾಕೆಂದರೆ ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು, ಇದಕ್ಕೆ ವಿಷ ಹಾಕುವಂಥ ವಿಷದ ಬೀಜ ಇಲ್ಲಿ ಒಳಗಡೆ ಇರೋದ್ರಿಂದ ಈ ದೇಶ ಯುದ್ಧ ನಡೆದು ಏನೋ ಒಂದು ಗತಿ ಆಗೋಗ್ಬಿಡ್ಲಿ. ಇನ್ನೂ ಆಗಬೇಕು. ಇಲ್ಲಿ ಒಳಗಡೆ ಯಾರಿಗೋ ಜಿಂದಾಬಾದ್ ಅಂತಾರಲ್ಲಪ್ಪ. ನಾವೆಲ್ಲ ಭಾರತೀಯ ಮಕ್ಕಳು, ನಾವು ಈ ತಾಯಿ ಮಕ್ಕಳು, ಈ ಮಣ್ಣಿನ ಮಕ್ಕಳು ಅನ್ನೋದು ಬರಬೇಕು. ಇಲ್ಲಿ ಎಲ್ಲರೂ ಒಂದೇ, ಪ್ರತಿಯೊಬ್ಬರಿಗೂ ಸಮಾನರು. ಇಲ್ಲಿ ಯಾರು ಹೆಚ್ಚು ಕಮ್ಮಿ ಇಲ್ಲ. ಮನುಷ್ಯ ಧರ್ಮದಲ್ಲಿ ಯಾರು ಮಾತಾಡ್ತಾ ಇದ್ದಾರೆ? ಅವ್ರವ್ರದ್ದೇ ಒಂದು ಧರ್ಮ ಅಂತೆ. ಇದೇ ಗಾಳಿ, ಇದೇ ನೀರು, ಇದೇ ಅನ್ನ, ಇದೇ ಮಣ್ಣು. ನಾವೆಲ್ಲ ಒಂದು ಅನ್ನೋದು ಯಾವಾಗ ಬರ್ತದೆ? ಅದು ಬಂದಾಗ ಮಾತ್ರ ನಾವು ಭಾರತೀಯರು. ಅದು ಇವತ್ತು ಎಷ್ಟು ಜನಕ್ಕಿದೆ ಅದು?
ಈಗ ಇಲ್ಲಿ ನಡೀತಾ ಇರೋವಂಥ ಎಲ್ಲ ವ್ಯವಸ್ಥೆಯಲ್ಲಿ ಚಿಕ್ಕ ಮೀನು ದೊಡ್ಡ ಮೀನು ಕತೆ ನಡೀತಾ ಇದೆಯಪ್ಪ. ಚಿಕ್ಕ ಮೀನನ್ನ ದೊಡ್ಡ ಮೀನು ತಿಂದು ಹಾಕತ್ತೆ. ದೊಡ್ಡ ಮೀನನ್ನ ಯಾರು ಮುಟ್ಟಕ್ಕಾಗಲ್ಲ. ಅವ್ರಿಗೊಂದು ಕಾಂಪೌಂಡ್ ಮಾಡ್ಕೊಂಡಿರ್ತಾನೆ, ಒಂದು ಜಾತಿಲಿ ಲೀಡ್ರ್ ಆಗಿರ್ತಾನೆ, ಇಲ್ಲ ಪೊಲಿಟಿಷಿಯನ್ ವ್ಯವಸ್ಥೆಯಲ್ಲಿ ಎಷ್ಟೋ ಲಕ್ಷ ಕೋಟಿ ಬುಳ್ದಾಕೊಂಡು ಇರ್ತಾನೆ. ಸೊ ಅವ್ನು ಯಾರು ಮುಟ್ಟಕ್ಕತ್ತದೆ? ಎಲ್ಲ ಮಾಫಿಯಾಗಳಾಗಿದ್ದಾವೆ. ಮಾಫಿಯಾಗಳು ಮುಂದೆ ಮನುಕುಲದಲ್ಲಿ ಕೆಟಗರಿ ಅನ್ನೋ ಒಂದು ಏನು ಮಾಡಿದ್ದಾರೆ. ಸೊ ಅವರೆಲ್ಲ ಅವ್ರ ಮುಂದೆ ಡ್ರಿಲ್ ಮಾಡಬೇಕು, ಅವ್ರನ್ನ ಹೊತ್ಕೊಂಡು ಓಡಾಡಬೇಕು, ಅವ್ರಿಗೀಗ ಬೆಳಗ್ಗೆ ಸಾಯಂಕಾಲ ಸೇವೆ ಮಾಡ್ಕೊಂಡು ಓಡಾಡಬೇಕು. ಪ್ರತಿಯೊಬ್ಬರಿಗೂ ಸಮಾನತೆ ಅಂತ ಸ್ಟೇಜ್ ಮೇಲೆ ಸೆಕ್ಯೂರಿಟಿ ಇಟ್ಕೊಂಡು ಇವ್ರು ಮಾತಾಡೋದು ಬಿಟ್ಟರೆ ನಮ್ಮ ಹತ್ರ ಕೇಳಿದ್ರೆ ಹೇಳ್ತೀವಿ, ಎಲ್ಲಿದೆಯಪ್ಪ ಸಮಾನತೆ? ಒಬ್ಬ ಗೌರ್ಮೆಂಟ್ ಕೆಲಸ, ಒಂದು ಯಾವುದಾದ್ರೂ ಒಂದು ಸಣ್ಣ ಕೆಲಸ ಮಾಡಿಸ್ಕೋಬೇಕು ಅಂದರೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಲಂಚ ಕೊಡಬೇಕು, ಕೆಲಸ ಆಗುತ್ತೆ. ಲಂಚ ಕೊಡಲಿಲ್ಲ ಅಂದರೆ ಯಾವ ಕೆಲಸ ಆಗಲ್ಲ. ಲಂಚ ಇಲ್ಲದೆ ಎಲ್ಲಾದರೂ ಕೆಲಸ ಆಗುತ್ತೇನಪ್ಪ? ಎಲ್ಲಾದರೂ ಕೆಲಸ ಆಗುತ್ತಾ? ಅಲ್ವಾ? ಮುಂದೆ ಬರೋ ಜನ್ರೇಷನ್ಗೆ ಇಲ್ಲಿ ಏನು ಉಳಿಸಿದ್ದೀರಾ? ಮುಂದೆ ಬರೋ ಮನುಕುಲಕ್ಕೆ ಏನು ಉಳಿದಿದೆ? ಇಲ್ಲಿ ಏನೂ ಉಳಿದಿಲ್ಲ. ನೋವು ಅಲ್ಲ. ನಾವೇನು ಮಾತಾಡಿದ್ರು ಈ ದೇಶಕ್ಕೆ ರಾಗಿ ಕಾಳೋಷ್ಟು ನಮ್ಮ ಮಾತು ಉಪಯೋಗಕ್ಕೂ ಬರೋಲ್ಲ, ಯಾರು ಕೇಳಿಸ್ಕೊಳೋದು ಇಲ್ಲ, ನಮ್ಮ ಮಾತು ಯಾರಿಗೂ ಹೋಗೋದು ಇಲ್ಲ. ಇಲ್ಲಿ ಯಾರಾದರೂ ಸಿನಿಮಾ ನಟ ಅಥವಾ ಯಾವುದೋ ಒಂದು ಸಿನಿಮಾ ನಟರಿಗೆ ಈಗ 3ನೇ ಮದುವೆ ಆಗ್ತದೆ ಇದ್ದರೆ ಅದಕ್ಕೆ ಜನ ನೋಡ್ತಾರೆ ಬಿಟ್ಟರೆ ಇದನ್ನು ಯಾರು ಕೇಳ್ತಾರೆ? ಯಾರೂ ಕೇಳಲ್ಲ. ನಾನು ಹೇಳೋದು ಇಷ್ಟೇ, ನಾವು ಈ ಮಣ್ಣಲ್ಲಿ ಹುಟ್ಟಿದ್ದೀವಿ. ಇಲ್ಲಿರೋರು ಎಲ್ಲ ಧರ್ಮದವರು ಮನುಷ್ಯ ಧರ್ಮದವರು. ಎಲ್ಲರೂ ಮನುಷ್ಯ ಧರ್ಮದಲ್ಲಿ ಬದುಕಿ ಪ್ರಜ್ಞಾವಂತರು ಎಚ್ಚೆತ್ಕೊಳ್ಳಿ. ಯಾರ್ಯಾರು ಏನು ನಡೀತಾ ಇದೆ ವ್ಯವಸ್ಥೆಯಲ್ಲಿ, ಮನುಷ್ಯ ಧರ್ಮದ ಬಗ್ಗೆ ಮಾತಾಡೋದು ಬಿಟ್ಟು ಒಬ್ಬೊಬ್ಬರು ಸಪ್ರೇಟ್ ಧರ್ಮದ ಬಗ್ಗೆ ಮಾತಾಡಿದ್ರೆ ನಮಗೆ ಅನ್ನ ಹಾಕೋವಂಥ ತಾಯಿ, ನಮಗೆ ಅನ್ನನ ದುಡ್ದು ಹಾಕೋವಂಥವ್ನು ಒಕ್ಕಲಿಗ ಅನ್ನೋನು ಇವತ್ತು ಅವನಿಗೆ ನೀರಾವರಿ ವ್ಯವಸ್ಥೆ ಇಲ್ಲ, ಎಜುಕೇಷನ್ ಇಲ್ಲ, ಹಾಸ್ಪಿಟ್ಲ್ ಇಲ್ಲ. ಅವನು 10 ರೂಪಾಯಿ ಟೊಮೊಟೊ ತಂದು ಸುರ್ಬಿಟ್ಟು ಹೋಗ್ತಾನೆ. ಒಕ್ಕಲಿಗ ಅನ್ನೋನು ಮುಳುಗೋಗ್ಬಿಟ್ಟ. ಒಕ್ಕಲಿಗ ಅನ್ನೋನು ಉಳಿದೇ ಇಲ್ಲ ದೇಶದೊಳಗೆ. ನಾನು ಹೇಳಿದ ಅರ್ಥ ಆಯ್ತಾ? ಅಮಾಯಕರಿಗೆ ವ್ಯವಸ್ಥೆಯಲ್ಲಿ ಅವ್ರಿಗೊಂದು ಕಾನೂನು ಇಲ್ಲ. ಅದರಲ್ಲಿ ಹೆಜ್ಜೆಗೂ ಇವ್ರಿಗೆ ಅನುಕೂಲ ಹಾಕೋ ಬೌಂಡ್ರಿಗಳ್ನ ಹಾಕೊಂಡು ಈ ದೇಶ ಮುಳಿಸ್ಬಿಟ್ಟವ್ರಪ್ಪ. ಏನು ಉಳಿದಿದೆ ಇಲ್ಲಿ? ಈಗ ನಾನು ನಿನ್ನ ಜೊತೆ ಬರ್ತೀನಪ್ಪ, ನನಗೆಲ್ಲಾದ್ರೂ ಸರ್ಕಾರದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ನಮ್ದು ಏನಾದರೂ ಒಂದು ಕೆಲಸ ಇದ್ದರೆ ಮಾಡಿಸ್ಕೊಡಪ್ಪ ನೋಡೋಣ. ನಾನು ಹೇಳೋದು ಯಾವುದೋ ಒಂದು ಟ್ಯಾಕ್ಸ್ ಕಟ್ಟಬೇಕು ಅಥವಾ ಇನ್ನೊಂದು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಸೈನ್ ಕರ್ಕೊಂಡೋಗಿ ಮಾಡಿಸಪ್ಪ ಯಾರಾದರೂ ನೋಡೋಣ. ಏನು ಹೇಳು? ನಾವು ಯಾರಿಗಾದ್ರೂ ಫೋನ್ ಮಾಡಿಸಿ ಹೇಳಿದ್ರೆ ನೀನು ಫೋನ್ ಮಾಡಿಸಿ ಮಿನಿಸ್ಟ್ರಿಗೆ ನಾನು ಅಷ್ಟು ಕೋಟಿ ಕೊಟ್ಟಿದ್ದೀನಯ್ಯ, ನಂದು ಮಡಗ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಅಧಿಕಾರಿಗಳು. ನಾನು ಯಾರ ವಿರುದ್ಧ ಅಲ್ಲ, ದೇಶದಲ್ಲಿ ಏನು ನಡೀತಾ ಇದೆ ಅದನ್ನು ಮಾತ್ರ ಮಾತಾಡ್ತಾ ಇದ್ದೀನಿ. ಮುಂದಿನ ಜನಾಂಗಕ್ಕೆ ಈ ದೇಶದ ವ್ಯವಸ್ಥೆಯಲ್ಲಿ ಏನೂ ಉಳಿದಿಲ್ಲ. ನಮ್ಮ ದೇಶ ವ್ಯವಸ್ಥೆ ICUನಲ್ಲಿದೆ. ಏನು ಹೇಳಿ? ನಮ್ಮಲ್ಲಿರೋವಂಥ ರಿಸೋರ್ಸು, ಪಾಪ್ಯುಲೇಷನ್ನು, ಭವಿಷ್ಯಕ್ಕೆ ಯಾವುದು ಪ್ಲಾನ್ ಆಗಿಲ್ಲ. ಪ್ರಕೃತಿನ ನಾವು ಏನು ಒಂದು ದೌರ್ಜನ್ಯದಿಂದ ಅದರ ಬಳಕೆ ನಮಗೆ ಬೇಕಾಗಿರೋದು 25%, ಒಂದು 10%. ನಾವು ಅದನ್ನು ಎಷ್ಟೋ 1000% ನಮಗೆ ಬೇಡದಿಲ್ಲದ ರೀತಿಯಲ್ಲಿ ಕೊಂದು ತಿಂದು ಈ ಪ್ರಕೃತಿನ ಧ್ವಂಸ ಮಾಡಿ ಹಾಳು ಮಾಡಿದ್ದೀವಿ. ಇನ್ನೇನು ಉಳಿದಿದೆಯಪ್ಪ ಇಲ್ಲಿ? ಬೀಟ್ಲೆಸ್ ಕರ್ನಾಟಕ.